ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನಟ ನನಗೆ ಹೊರಗಡೆ ತುಂಬಾ ಇಷ್ಟ ಆಗ್ತಾ ಇದ್ರು, ಫೇವ್ರೇಟ್, ಬಟ್ ಇವಾಗ ತುಂಬಾ ಇರಿಟೇಟ್ ಅಂತ. ಅಂದ್ರೆ ವೀಕ್ಷಕರು ಕೂಡ ಕೇವಲ 1.5 ಗಂಟೆಗಳ ಎಪಿಸೋಡ್ ಮಾತ್ರ ನೋಡುವಂತದ್ದು. ಎಲ್ಲೋ ಒಂದಷ್ಟು ಜನ 24x7 ಲೈವ್ ನೋಡ್ತಾರೆ. ಈಗ ಸ್ಪರ್ಧಿಗಳು ಹೇಗೆ ಏನು ಅಂತ ಅಲ್ಲಿರುವ ಸ್ಪರ್ಧಿಗಳಿಗೆ ಮಾತ್ರ ಗೊತ್ತಾಗುವಂತದ್ದು. ಗಿಲ್ಲಿ ನಟ ಅವರ ಕಾಮಿಡಿ ತುಂಬಾ ಸಲ ಒಂದ್ಸಲ ಹೇಳಿದಿದೆ, ಅಂದ್ರೆ ತೇಜೋವಧೆ ಆಗ್ತಿದೆ, ಅತಿರೇಕ ಆಗ್ತಿದೆ, ಬೇರೆಯವ್ರನ್ನ ತುಳಿದು ಕಾಮಿಡಿ ಮಾಡ್ತಾರೆ ಅಂತ. ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ನಿಜ. ಈಗ ನೀವು 1.5 ಅವರಲ್ಲಿ ಒಂದಿಷ್ಟು ತೋರಿಸ್ಬಿಡ್ತೀವಿ, ಅದು ತಮಾಷೆಯಾಗಿ ಟ್ರೋಲ್ ಆಗುತ್ತೆ. ಯಾರಾದ್ರೂ ಒಬ್ರು ನಗಿಸ್ತಾರೆ ಅಂದ್ರೆ ಅವ್ರನ್ನ ತುಂಬಾ ಜನ ಪ್ರೀತಿಸ್ತಾರೆ. ಸೊ ಹಂಗೆ ಈ ಟ್ರೋಲ್ಗಳು ನೋಡಿದಾಗ ಇಷ್ಟು ನಗಿಸ್ತಾರೆ. ಬಟ್ ದಿನದ 24/7 ಬರೀ ಅದೇ. ಓಕೆ, ನೀ ಕಾಮಿಡಿ ಮಾಡೋದು ತಪ್ಪಲ್ಲ, ಬಟ್ ಅದು ಯಾವಾಗ್ಲೂ ಈಗ ನನ್ನನ್ನು ಕೇಳಿದ ಇವಳು ವೃದ್ಧೆ ಅನ್ನೋದು, ಈಗ ನಾನು ಅದನ್ನ ತಮಾಷೆಗೆ ತಗೊಳ್ತಾ ಇದ್ದೆ. ವೃದ್ಧೆ, ಇವಳು ಬಿಳಿ ಕೂದಲು ಡೈ ಹಾಕೊಂತಾಳೆ ಅನ್ನೋದು, ಅವ್ರದ್ದು ವಿಗ್ಗು ಅನ್ನೋದು, ಅಥವಾ ಧ್ರುವಂತ್ಗೆ ಅದು ಹೇಳ್ಬಾರ್ದು, ಇದೆಲ್ಲ ಕೆಲವೆಲ್ಲ ಎಡಿಟ್ ಆಗಿರುತ್ತೆ, ಅದನ್ನ ಮೀರಿ ಕೆಲವೊಂದೆಲ್ಲ ತಮಾಷೆ ಮಾಡ್ಕೊಳ್ಳೋರು. ಅದು ಎಲ್ಲೋ ಒಂಥರ ಪರ್ಸ್ನಲಿ ಟಾರ್ಗೆಟ್ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ಅಥವಾ ಇನ್ನು ಯಾರ್ಯಾರ್ದೋ ಕಾಮಿಡಿ ಮಾಡೋ ಭರದಲ್ಲಿ ಹಂಗೆ ಹಿಂಗೆ ಅಂತ ಅನ್ನೋದು. ಕೆಲವರು ಅದನ್ನ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು ಮನೆಯಲ್ಲಿ. ಧನುಷ್, ಗಿಲ್ಲಿ ನೀನೇನೇ ಬೇಕಾದ್ರೂ ಮಾಡು, ನನ್ನ ವಿಚಾರಕ್ಕೆ ನೀನು ಬರಬೇಡ ಅಂತ. ಸೊ ನೋಡಿ, ಧನುಷಿಗೆ ಅವ್ರ ಕಾಲೆಳಿಯಲ್ಲ. ಯಾರು ಅದನ್ನ ತಗೋತಾರೆ ಹಂಗೆ ಕೊಡ್ತಾ ಹೋಗೋದು. ಮತ್ತೆ ಯಾರಾದ್ರೂ ಸೈಲೆಂಟ್ ಆದ್ರೆ, ಈಗ ಅಶ್ವಿನಿ ಅವ್ರದ್ದೇ ಫುಲ್ ಜಗಳ ಆಯ್ತು ರಘು ಅವ್ರಿಗೆ, ಅವ್ರು ಸುಮ್ಮನೆ ಕೂತಿದ್ರು ಬಿಡಲ್ಲ, ಮನೆ ಬಾಗ್ಲು ತೆಗೆದೈತೆ ಹೋಗ್ಬಿಡಿ, ಇದ್ಯಾಕೆ ಸೈಲೆಂಟ್ ಆಗೋದ್ರಿ ಅನ್ನೋದು. ಅಥವಾ ಅಶ್ವಿನಿ 2.0 ಸೈಲೆಂಟ್ ಆಗಿದ್ದಾರೆ ಅಂತ ಅಂದಾಗ, ಸೈಲೆಂಟ್ ಆದ್ರಿ, ಯಾಕಂದ್ರೆ ಅವನಿಗೇನು ಸಿಗಲ್ಲ. ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ಅವನ ಒಂದು ಆಟ ನಡೀತಾ ಇರೋದೇ ಇನ್ನೊಬ್ರನ್ನ ಕೆಳಗೆ ಹಾಕಿ, ಅಥವಾ ಇನ್ನೊಬ್ರಿಗೆ ಟಾಂಟ್ ಮಾಡಿ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರೆ ಅವನೇನು ಟಾಂಟ್ ಮಾಡೋಕ್ಕಾಗತ್ತೆ, ಏನು ಕಮೆಂಟ್ ಅಂದರೆ ಏನು ಕಂಟೆಂಟ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಸುಮ್ಮನೆ ಇದ್ದವ್ರನ್ನು ಎಳಿತಾ ಇರ್ತಾನೆ. ಈವನ್ ನಾನೇ ಒಂದು ನಾಮಿನೇಷನ್ ಮಾಡಿದೆ, ಗಿಲ್ಲಿ, ಅದೇ ಸವಿರುಚಿ ಆ್ಯಂಕರಿಂಗ್. ಅವ್ನು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ, ನಾನು ಹೆಂಗಿದ್ರು ಫಿನಾಲೆಗೆ ಹೋಗ್ತೀನಿ, ಸೆಮಿ ಫಿನಾಲೆ ತನಕ ಕಾವ್ಯನ ಕರ್ಕೊಂಡು ಹೋಗ್ತೀನಿ, ಆ ಥರ ಎಲ್ಲ ತುಂಬ ಓವರ್ ಕಾನ್ಫಿಡೆನ್ಸ್. ಈ ವೀಕ್ ಹೋಗೋದು ಪಕ್ಕ ಬಿಡು, ಇವಳೇ ಹೋಗೋದು ಬಿಡು, ಇವನೇ ಹೋಗೋದು ಅಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ನಮಗೆ ಇರಿಟೇಟ್ ಆಗಿ ನಾಮಿನೇಟ್ ಮಾಡಿದಾಗ್ಲೂ ಅವನು ಒಂದು ಆಟ ಶುರು ಮಾಡ್ತಾನೆ. ಅದೆಲ್ಲ ಸ್ಟ್ರಾಟಜಿನೇ, ನನ್ನ ಟ್ರಿಗರ್ ಮಾಡಿ ನನ್ನ ಬಾಯಲ್ಲಿ ಕೆಟ್ಟ ವರ್ಡ್ಸ್ ಬಂದ್ಬಿಡ್ಲಿ ಅನ್ನೋದು. ಅಂದರೆ ತುಂಬ ಪೀಕ್ 1 ಅವರ್ ಜಗಳ ಆಡಿದ್ವಿ, ಅದೆಲ್ಲ ತೋರಿಸಿಲ್ಲ. ಅಡುಗೆ ಮನೆಯಲ್ಲಿ ನೀನು ಸೂಕ್ತ ಕಾರಣ ಕೊಟ್ಟಿಲ್ಲ, ನೀನು ಅಶ್ವಿನಿಯವರ ನೆರಳು, ನೀನಲ್ಲಿ ಕಾಣಿಸ್ತಾನೆ ಇಲ್ಲ, ಮುಂದೆ ಬಾ ಜಾನು, ಹಂಗೆ ಹೇಳಿ ನಾನು ಏನೋ ಸಿಟ್ಟಲ್ಲಿ ಇನ್ನೇನೋ ಹೇಳಿಬಿಟ್ರೆ ಅದು ಅವನಿಗೆ ಪ್ಲಸ್ ಆಗುತ್ತಲ್ಲ. ಸೊ ಆ ಥರದ ಸ್ಟ್ರಾಟಜಿ ಎಲ್ಲ ತುಂಬ ಮಾಡ್ತಾನೆ.